ಹೆಲೋ, ನಾವು ಇವತ್ತು ವ್ಯಾಕರಣ ಮಾಹಿತಿಯಲ್ಲಿ ಅಂದರೆ ವ್ಯಾಖ್ಯೆಗಳನ್ನು ಕುರಿತು ನಾವು ನೋಡೋಣ. ವ್ಯಾಖ್ಯೆಗಳ ವಿಧಗಳು. ಒಂದು ಸೆಂಟೆನ್ಸ್ ಮಾಡ್ತೀವಿ, ಆ ಸೆಂಟೆನ್ಸಲ್ಲಿ ಕೂಡ ವಿಧಗಳಿವೆ. 3 ವಿಧಗಳನ್ನು ನಾವು ವ್ಯಾಖ್ಯೆಗಳಲ್ಲಿ ನೋಡ್ತೀವಿ. ವ್ಯಾಖ್ಯೆ ಅಂದರೆ ಶಬ್ದಗಳನ್ನು ಸೇರಿ ಒಂದು ವ್ಯಾಖ್ಯವನ್ನು ಮಾಡೋದನ್ನು ವ್ಯಾಖ್ಯೆಗಳು ಅಂತ ಕರಿತೀವಿ. ವ್ಯಾಖ್ಯೆಗಳ ವಿಧಗಳು: ಮೊದಲೇದು ಸಾಮಾನ್ಯ ಅಂದರೆ ಸರಳ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಎಂದರೇನು? ಒಂದು ಪೂರ್ಣ ಕ್ರಿಯೆ ಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವ್ಯಾಖ್ಯೆಗಳೇ ಸಾಮಾನ್ಯ ವ್ಯಾಖ್ಯೆಗಳು ಅಂತ ನಾವು ಕರಿತೀವಿ. ಅಂದರೆ ಸಿಂಪಲ್ ಆಗಿ ಒಂದು ವ್ಯಾಖ್ಯೆಯನ್ನು ರಚನೆ ಮಾಡೋದಂದರೆ ಮೀನು ನೀರಲ್ಲಿ ಈಜುತ್ತದೆ. ಮೀನು ನೀರಿನಲ್ಲಿ ಈಜುತ್ತದೆ. ಉದಾಹರಣೆಗೆ, ರಾಜು ಹಣ್ಣನ್ನು ತಿಂದನು. ಇವೆರಡು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ. ಎರಡನೇದು ಸಂಯೋಜಿತ ವಾಕ್ಯ. 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥಸ್ಪಷ್ಟಗಾಗಿ ಸಂಬಂಧಾವ್ಯಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡ್ತದಲ್ಲ, ಆ ರಚಿತವಾದಂತಹ ವಾಕ್ಯಗಳೇ ಸಂಯೋಜಿತ ವಾಕ್ಯಗಳು. ಉದಾಹರಣೆಗೆ, ಮಕ್ಕಳು ಶಾಲೆಗೆ ಬರುತ್ತಾರೆ ಆದರೆ ಸರಿಯಾದ ವಾಹನ ವ್ಯವಸ್ಥೆ ಇರುವುದಿಲ್ಲ. ಇದು ಸಂಯೋಜಕವಾದಂತಹ ವ್ಯಾಖ್ಯೆ ಇದೆ. ಮತ್ತೊಂದು ಉದಾಹರಣೆಗೆ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ಕೂಡ ತಿನ್ನುತ್ತಾರೆ. ಇದು ಕೂಡ ಸಂಯೋಜಕ ವಾಕ್ಯಕ್ಕೆ ಉದಾಹರಣೆ. ಮೂರನೇದ್ದು ಮಿಶ್ರ ವಾಕ್ಯ. 1 ಅಥವಾ ಅನೇಕ ವಾಕ್ಯಗಳು. ನೋಡಿ, ಒಂದೇ ವಾಕ್ಯ ಇರಲ್ಲ, ಅದರಲ್ಲಿ ಅನೇಕ ವಾಕ್ಯಗಳನ್ನು ಕೂಡಿರ್ತವೆ. ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವಂತಹ ರಚಿತವಾದ ವ್ಯಾಖ್ಯೆಗಳೇ ಮಿಶ್ರ ವಾಕ್ಯಗಳು. ಉದಾಹರಣೆಗೆ, ಕುವೆಂಪು ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈಮರೆತರು. ನೋಡಿ, ಅನೇಕ ವಾಕ್ಯಗಳನ್ನು ಕೂಡಿರ್ತವೆ. ಇನ್ನೊಂದು ಉದಾಹರಣೆಗೆ, ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತೋಷ ಪಟ್ಟರು. ಇವೆಲ್ಲವೂ ವ್ಯಾಖ್ಯೆಗಳ ವಿಧಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.